ನಮ್ಮ ಚಿತ್ರದುರ್ಗದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆಯಾ? ನಮ್ಮ ದೇಶದ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ಚಿತ್ರದುರ್ಗಕ್ಕೆ ಬರಲಿದ್ದಾರಾ? ಹೆಲೋ, ನಾನು ನಿಮ್ ಕೋಟೆ ಹುಡುಗಿ. ಹೌದು, ನಾನು ಹೇಳಿದ್ ನಿಜಾನೆ. ಇದೇ ತಿಂಗಳು ಮೇ 8ನೇ ತಾರೀಕು ಸಂಜೆ ಸುಮಾರು 4 ಗಂಟೆ ಹಂಗೆ ನಮ್ಮ ಚಿತ್ರದುರ್ಗದ ಕನಕ ಸರ್ಕಲ್ ಇಂದ ಮದಕರಿ ಸರ್ಕಲ್ ವರೆಗೂ ನಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕದ ರೈತರ ಆಶಾಕಿರಣ ಸನ್ಮಾನ್ಯ BS ಯಡಿಯೂರಪ್ಪನವರು ಅವರ ಸುದೀರ್ಘ 50 ವರ್ಷಗಳ ರಾಜಕೀಯ ಪ್ರಯಾಣದ ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ನಮ್ಮ ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದ್ದೂರಿಯಾಗಿ ದಸರಾ ಹಬ್ಬದ ಮೆರವಣಿಗೆಯ ಮಾದರಿಯಲ್ಲಿ ನೂರಾರು ಕಲಾ ತಂಡಗಳು, 1,000 ಕುಂಭ ಹೊತ್ತ ಮಹಿಳೆಯರು, ನೇಗಿಲು ಹೊತ್ತ 2,000 ರೈತರು, 300ಕ್ಕೂ ಹೆಚ್ಚು ಒಣಕೆ ಓಬವ್ವ ವೇಷಧಾರಿಗಳು, 8 ಸ್ತಬ್ಧ ಚಿತ್ರಗಳು, ಇನ್ನು ನಮ್ಮ ರೈತರ ನಾಯಕನಿಗೆ ರೈತರಿಂದ ಧಾನ್ಯಗಳ ತುಲಾಭಾರ ನಡೆಯಲಿದೆ. ನೀವೆಲ್ಲರೂ ತಪ್ಪದೇ ಮೆರವಣಿಗೆಯಲ್ಲಿ ಭಾಗವಹಿಸಿ. ಇನ್ನು ಮೇ 9ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸನ್ಮಾನ್ಯ ಅಮಿತ್ ಶಾ ಅವರು ನಮ್ಮ ಚಿತ್ರದುರ್ಗದ ಮಾದರಿ ಚೆನ್ನಯ್ಯ ಗುರುಪೀಠದ ಪಕ್ಕದ ಮೈದಾನ ದಾವಣಗೆರೆ ರೋಡ್ ಚಿತ್ರದುರ್ಗಕ್ಕೆ ಬರಲಿದ್ದಾರೆ. ಈಗ ಗೊತ್ತಾಯ್ತಲ್ಲ ನಮ್ಮ ಚಿತ್ರದುರ್ಗಕ್ಕೆ ಯಾಕೆ ಲಕ್ಷಾಂತರ ಜನ ಆಗಮಿಸ್ತಿದ್ದಾರೆ ಅಂತ. ನೀವು ಬರ್ತೀರಾ ಅಂತ ಭಾವಿಸ್ದೆ. ಸೈನಿಂಗ್ ಆಫ್, ನಿಮ್ಮ ಕೋಟೆ ಹುಡುಗಿ.